ಕಾವೇರಿ ಕಾವೇರಿ ಏನಮ್ಮವ್ರೆ? ಕಾವೇರಿ ಏನಿಲ್ಲ, ಕಲ್ಯಾಣಿ ಮೇಲೆ ರೂಮಲ್ಲಿರ್ತಾಳೆ, ಪಕ್ಕದಲ್ಲೇ ಮಯೂರಿನೂ ಇರ್ತಾಳೆ. ಯಾವಾಗ ಏನ್ ಗಲಾಟೆ ಮಾಡ್ತಾಳೋ, ಕಲ್ಯಾಣಿಗೇನ್ ತೊಂದರೆ ಆಗತ್ತೋ ಅಂತ ಭಯ ಆಗ್ತಿದ್ಯಮ್ಮ. ಹೋಗ್ಲಿ, ನಿನ್ನ ಮೇಲ್ರೂಮ್ ಕಳ್ಸಿ ಕಲ್ಯಾಣಿನ ಕೆಳಗಡೆ ಕರ್ಸೋಣ ಅಂದ್ರೆ ಮಯೂರಿ ಬಗ್ಗೆ ಯೋಚನೆ ಮಾಡ್ಬೇಕಾಗಿದೆ. ನಿಮಗೇನು ತೊಂದರೆ ಇಲ್ಲ ಅಂದ್ರೆ, ನೀವು ಔಟ್ ಹೌಸ್ ಅಲ್ಲಿ ಇರೋದಾದ್ರೆ ತೇಜ ಮೇಲ್ರೂಮಿಗೆ ಹೋಗ್ತಾನೆ, ಕಲ್ಯಾಣಿ ಕೆಳಗಡೆ ಬರ್ತಾಳೆ. ಇದೇನಿದು ಅಮ್ಮವ್ರೆ, ಅವರಿಬ್ರು ಔಟ್ ಹೌಸಲ್ಲಿದ್ರೆ ಹೇಗೆ? ನನಗಲ್ಲಿರೋದಕ್ಕೆ ಅಭ್ಯಂತರ ಏನೂ ಇಲ್ಲ, ನಾವೆಲ್ಲ ಅಲ್ಲೇ ಇರ್ತೀವಿ. ಕಾವೇರಿ ಮತ್ತವರಮ್ಮ ಇಲ್ಲೇ ಇರಲಿ ಬಿಡಿ. ಪರವಾಗಿಲ್ಲ ಯಜಮಾನ್ರೆ, ನೀವ್ ಹೇಳ್ದಾಗೆ ನಾವು ಔಟ್ ಹೌಸಲ್ಲಿ ಇರ್ತೀವಮ್ಮ. ಇಷ್ಟು ದೊಡ್ಡ ಮನೇಲಿರಕ್ಕೆ ನನಗೂ ನಮ್ಮಮ್ಮಂಗೂ ತುಂಬಾ ಕಷ್ಟವಾಗಿದೆ. ಔಟ್ ಹೌಸ್ ಆದ್ರೆ ನಮಗ್ ತುಂಬಾನೇ ಅನುಕೂಲವಾಗಿರತ್ತಮ್ಮ. ಅದಾಗಲ್ಲ ಅಮ್ಮವ್ರೆ, ಇವರು ಅಲ್ಲಿರೋದು ಅಷ್ಟೊಂದು ಸೇಫ್ ಅಲ್ಲ. ನಾವಲ್ಲೇ ಇರ್ತೀವಿ ಯಜಮಾನ್ರೆ. ಅಮ್ಮವ್ರೆ, ಕಲ್ಯಾಣಿ ಅಮ್ಮವರು ಮನೆಗ್ ಬಂದಿದ್ದಾರೆ. ಯಜಮಾನ್ರ ಆರೋಗ್ಯನೂ ಸರಿ ಹೋಗಿದೆ. ನನ್ಗನ್ಸೋ ಹಾಗೆ ಕಾವೇರಿ ಅವಶ್ಯಕತೆ ಈಗಿಲ್ಲ ಅನ್ಕೋತೀನಿ. ಅಲ್ಲಿ ನಮ್ಮ ಅತ್ತೆ ಕೂಡ ಯೋಚನೆ ಮಾಡ್ತಾ ಇರ್ತಾರೆ. ನಾವು ನಮ್ಮ ಹಳ್ಳಿಗೆ ಹೋಗ್ತೀವಮ್ಮ. ಹೋಗಿವ್ರಂತೆ, ಆದ್ರೆ ಇವಾಗಲ್ಲ. ಕಾವೇರಿ ನಮಗ್ ಮಾಡಿರೋ ಸಹಾಯಕ್ಕೆ ಅವಳನ್ನ ಬರಿಗೈಯಲ್ಲಿ ಕಳ್ಸೋದು ನಮಗಷ್ಟು ಒಳ್ಳೇದಲ್ಲ. 1-2 ದಿನ ಕಾಯ್ರಿ. ಕಾವೇರಿಗೆ ಸಿಗ್ಬೇಕಾಗಿರೋ ಗೌರವ ಮರ್ಯಾದೆ ಕೊಟ್ಟು ಕಳಿಸ್ತೀನಿ. ತೇಜ, ಆ ರೂಮಲ್ಲಿ ಏನೂ ಇರಬಾರ್ದು, ಎಲ್ಲ ತೆಗೆದು ಕ್ಲೀನ್ ಮಾಡಿಸು. ಕಲ್ಯಾಣಿ ಇರೋದಕ್ಕೆ ಏನೇನು ವ್ಯವಸ್ಥೆ ಬೇಕೋ ಎಲ್ಲ ಮಾಡಿಸಿ. ಇವ್ರು ಔಟ್ ಹೌಸಿಗೆ ಬಂದ್ಬಿಟ್ರೆ ತುಂಬಾ ಸಮಸ್ಯೆ ಆಗುತ್ತೆ. ಇವ್ರನ್ನ ಹೇಗೆ ತಡೆಯೋದು? ತೇಜ, ಲ್ಯಾಂಡ್ ಡಾಕ್ಯುಮೆಂಟ್ಸು ಎಲ್ಲ ಇಲ್ಲೇ ಇದೆ ಅನ್ಸುತ್ತೆ, ಅದನ್ನು ಹುಷಾರಾಗಿ ತೆಗೆದಿಡು. ಆಯ್ತು ಅಮ್ಮ. ಇವಳನ್ನ ಔಟ್ ಹೌಸಿಂದ ಔಟ್ ಆಗೋಗ್ ಮಾಡಬೇಕು. ಆಮೇಲೆ ಕಲ್ಯಾಣಿನ ವಿಚಾರಿಸ್ಕೋಬೇಕು. ಹೇ ಕಾವೇರಿ, ಎಲ್ಲಿಗೆ ಹೋಗ್ತಿದ್ದೀರಾ? ಆ ರೂಮು ಕಲ್ಯಾಣಿದಲ್ವಾ ಶಿವದೇವ್? ಅದಕ್ಕೆ ಕಾವೇರಿ ಅವ್ರನ್ನ ಔಟ್ ಹೌಸಲ್ಲಿರು ಅಂತ ಹೇಳ್ತಿದ್ದೀನಿ. ಅಯ್ಯೋ, ಇದು ಹೇಗೆ ಸಾಧ್ಯ? ಇವನು
ಇವನ್ ಇರಬಾರ್ದು, ಇವನ್ ಈಗಲೇ ಸಾಯ್ಬೇಕು, ಇವನ್ ಸತ್ತೋಗ್ಬೇಕು. ನೀನ್ ನನಗೆ ಕಾಣಿಸ್ಕೋಬಾರ್ದು. ತೇಜ, ಇವನ್ ಫೋಟೋ ಇಲ್ಲಿಗೆ ಯಾಕೆ ಬಂತು? ಕೆಟ್ಟವನು, ಇವನ್ನ ಸಾಯಿಸ್ಬಿಡು. ಇವನಿಗೆ ಸಂಬಂಧಪಟ್ಟ ಒಂದು ಚಿಕ್ಕ ಪೇಪರ್ ಕೂಡ ಈ ರಾಜಮಹಲ್ ಅಲ್ಲಿ ಇರೋ ಹಾಗಿಲ್ಲ. ತಗೊಂಡು ಹೋಗಿದ್ದೇನಾ? ತಗೊಂಡೋಗು, ಇದನ್ನ ತಗೊಂಡೋಗು ಮೊದಲು. ಇರಬಾರ್ದು, ತಗೊಂಡೋಗು ಮೊದಲು. ಇಲ್ಲಿರಬಾರ್ದು, ಮೊದಲು ತಗೊಂಡೋಗು. ಹೊರಗ್ ಬಿಸಾಕದನ್ನ. ಬಿಸಾಕಿ. ರಾಜಮಾತೆ, ನಿಮ್ಮನ್ನ ಇಷ್ಟು ಕೋಪದಲ್ಲಿ ಯಾವತ್ತೂ ನೋಡಿರ್ಲಿಲ್ಲ ನಾನು. ಅಷ್ಟಕ್ಕೂ ಯಾರದು? ಯಾಕೆ ಅವನ ಬಗ್ಗೆ ಇಷ್ಟೊಂದು ಕೋಪ? ಅವನ ಬಗ್ಗೆ ಮಾತಾಡಬೇಡ. ಬೇಡ. ಯಾರಂದಿವ ಅವನು? ನನಗೂ ಗೊತ್ತಿಲ್ಲ ವೈದಿಕ. ಮನೆಯವ್ರದ್ದು ಬೇರೆ ಯಾರಿಗೂ ಗೊತ್ತಿಲ್ಲ. ಅಷ್ಟು ಕೋಪ ತೋರಿಸ್ತಿದ್ದಾರೆ ಅಂದ್ರೆ ಏನೋ ಇದೆ ಅಂತ ಅಲ್ವಾ? ಹೌದು ವೈದಿಕ, ಯಾವುದೋ ಇದು ದೊಡ್ಡ ಮ್ಯಾಟ್ರೇ ಇರಬೇಕು. ಅದೇನು ಅಂತ ತಿಳ್ಕೋಬೇಕು. ಕಲ್ಯಾಣಿ ಕ್ಯಾರೆಕ್ಟರ್ ಒಳಗೆ ಪ್ರವೇಶ ಮಾಡೋ ಅವಶ್ಯಕತೆ ಈಗ ತುಂಬಾ ಇದೆ. ಅಪ್ಪ, ನೀವು ಆ ಕೋಪ ಮಾಡ್ಕೋಬೇಡಿ. ನಿಮ್ಮ ಆರೋಗ್ಯ ಇನ್ನೂ ಹದಗೆಡುತ್ತೆ. ನನಗೆ ನಿಮ್ಮ ಆರೋಗ್ಯ ತುಂಬಾ ಮುಖ್ಯ. ನಿಮ್ಮನ್ನು ಹೀಗೆ ನೋಡ್ತಾ ಇದ್ರೆ ನಂಗೆ ತುಂಬಾ ಭಯ ಆಗ್ತಿದೆ ಅಪ್ಪ. ಕಲ್ಯಾಣಿ, ನೀನ್ ಇರ್ಬೇಕಾದ ರೂಮನ್ನ ಕ್ಲೀನ್ ಮಾಡಿಸ್ತಿದ್ದೀನಿ. ಇನ್ಮೇಲೆ ನೀನ್ ಅಲ್ಲೇ ಇರಬೇಕು. ಸರಿ ಅಮ್ಮಮ್ಮ. ಈ ಫೋಟೋಲಿರೋರು ಯಾರು? ಅವ್ರಿಗೂ ಇವ್ರಿಗೂ ಮಧ್ಯೆ ಏನ್ ನಡೆದಿರ್ಬೋದು? ಶಿವದೇವಣ್ಣನ ದೊಡ್ಡಮ್ಮನ ಯಾವತ್ತೂ ಇಷ್ಟು ಕೋಪದಲ್ಲಿ ನೋಡಲಿಲ್ಲ. ಅಮ್ಮ 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 ಏನಾಯ್ತಮ್ಮ?
ಅಮ್ಮ ಅಮ್ಮ ಕೊಡಿ ಅಮ್ಮ. ಅಮ್ಮ ಏನಾಯ್ತಮ್ಮ? ಯಾಕೆ ಹೀಗಾಯ್ತು? ಅಮ್ಮ ನಂಗೆ ತುಂಬಾ ಭಯ ಆಗ್ತಿದೆ ಅಮ್ಮ, ಹೇಳಮ್ಮ ಏನಾಯ್ತಮ್ಮ? ಫೋಟೋನಲ್ಲಿ ಆ ಫೋಟೋಲಿ ಫೋಟೋ. ಯಾವ ಫೋಟೋ ಅಮ್ಮ? ಅಮ್ಮ ಯಾವ ಫೋಟೋ ಅಮ್ಮ? ಓ ಅಮ್ಮ ಬೆಂಕಿ ಹಚ್ಚಿದ ಫೋಟೋನಾ? ಆ ಫೋಟೋಲಿರೋದು ಯಾರಮ್ಮ? ಯಾಕೆ ಯಜಮಾನ್ರು ಮತ್ತೆ ಅಮ್ಮವ್ರು ಅಷ್ಟು ಕೋಪ ಮಾಡ್ಕೊಂಡ್ರು? ಅವ್ರು ಯಾರು ಅಂತ ನಿನಗೆ ಗೊತ್ತಮ್ಮ? ಆ ಫೋಟೋಲಿರೋದು ನೀನು ಹುಡುಕ್ತಿರೋ ನಿಮ್ಮಪ್ಪನೇ ಅಮ್ಮ. ಏನಮ್ಮ ನೀನು ಹೇಳ್ತಿರೋದು? ಹೌದು ಕಾವೇರಿ, ಆ ಫೋಟೋಲಿರೋದು ನಿಮ್ಮಪ್ಪನೇ. ಅವ್ರು ನಮ್ಮಪ್ಪ ಆದ್ರೆ ಅಮ್ಮವ್ರಿಗೂ ಯಜಮಾನ್ರಿಗೂ ಏನಮ್ಮ ಸಂಬಂಧ? ಚಿಕ್ಕ ಮಕ್ಳ ತರ ನಡ್ಕೊಳ್ಳೋ ಯಜಮಾನ್ರು ಸಹ ಕೋಪ ಮಾಡ್ಕೊಂಡ್ರು. ಅದೇ ನನಗೂ ಅರ್ಥ ಆಗ್ತಿಲ್ಲಮ್ಮ. ಅಷ್ಟಕ್ಕೂ ಏನ್ ನಡೆದಿದೆ? ಅವ್ರು ಇವ್ರಿಗೆ ಏನು ಅನ್ಯಾಯ ಮಾಡಿದ್ದಾರೆ? ಇವ್ರು ಯಾಕೆ ಅಷ್ಟೊಂದು ಕೋಪ ಮಾಡ್ಕೋತಿದ್ದಾರೆ? ನನಗೇನು ಅರ್ಥ ಆಗ್ತಿಲ್ಲ. ಅಮ್ಮ ನೀನ್ ಇಲ್ಲೇ ಇರು, ನಾನು ಈಗ್ಲೇ ಬರ್ತೀನಿ. ಏನದು? ಅಮ್ಮ ಏನಿಲ್ಲ ಅಮ್ಮ. ಹೇಳು, ಏನು ಇಲ್ಲ ಅಂದ್ಮೇಲೆ ಆತರ ಏನಕ್ಕೆ ಮುಚ್ಚಿಟ್ಕೊಂಡಿದ್ಯಾ? ಅಮ್ಮವ್ರೆ, ಏನಿದೆ ಕೈಯಲ್ಲಿ? ತೋರ್ಸು. ಅದೇನು ಇಲ್ಲ ಅಮ್ಮವ್ರೆ.
ಇಲ್ಲೇನು ಮಾಡ್ತಿದ್ದೀರಾ? ವೈದಿಕ, ಇವಳ ಹತ್ರ ಏನು ಕೆಲಸ? ಒಳಗಡೆ ತುಂಬ ಕೆಲಸ ಇದೆ, ಬನ್ನಿ ಹೋಗೋಣ. ನನಗೆ ಗೊತ್ತಿರೋ ಹಾಗೆ ಈ ಕುಟುಂಬಕ್ಕೂ ನಿಮ್ಮ ಅಪ್ಪನಿಗೂ ಯಾವ ರೀತಿ ಸಂಬಂಧನೂ ಇಲ್ಲಮ್ಮ. ಮತ್ ಯಾಕಮ್ಮ ಅವ್ರು ಹಾಗೆ ಮಾಡಿದ್ರು? ಫೋಟೋನ್ ಕೊಡೋ ಸುಡೋಷ್ಟು ಕೋಪ ಯಾಕಮ್ಮ ಅವ್ರಿಗೆ ಬಂತು? ಏನೋ ಗೊತ್ತಿಲ್ಲಮ್ಮ, ನನಗೂ ಅದೇ ಅರ್ಥ ಆಗ್ತಿಲ್ಲ. ಅಮ್ಮ, ಅವ್ರು ಮಾಡಿರೋ ಕೆಲ್ಸಕ್ಕೆ ನೀನೇನು ನೋವು ಪಡ್ಬೇಡ ಅಮ್ಮ. ಅಪ್ಪ ಎಲ್ಲೇ ಇದ್ರು ನಾನ್ ಕರ್ಕೊಂಡ್ ಬರ್ತೀನಿ. ಏನ್ ನಡೆದಿದೆ ಅಂತ ಅವಾಗ ಗೊತ್ತಾಗತ್ತೆ. ಅಪ್ಪ ಎಲ್ಲೇ ಇದೆಯಾ ಅಪ್ಪ? ದೇವ್ರ ದಯೆಯಿಂದ ಎಲ್ಲ ಚೆನ್ನಾಗಿದೆ ಕಣೋ. ಕಲ್ಯಾಣಿ ವಾಪಸ್ ಬಂದ್ಲು, ಮಯೂರಿ ಜೊತೆ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಯ್ತು. ಅದಿರ್ಲಿ ಕಣ, ಇಲ್ಲಿವರೆಗೂ ನೀವು ಕಲ್ಯಾಣಿ ಯಾರು ಅಂತ ನೋಡೇ ಇಲ್ವಲ್ಲ? ಅವಳೇ ಕಲ್ಯಾಣಿ ಅಂತ ನಿಮಗೆ ಹೇಗೆ ಗೊತ್ತಾಯ್ತು? ಏನೋ ಹಾಗೆ ಹೇಳ್ತಾ ಇದ್ಯಾ? ನಿನ್ಗೆಲ್ಲ ಹೇಳಿದ್ದೆ ಅಲ್ವಾ? ಲೇ, ಜಸ್ಟ್ ಊಹೆ ಮಾಡಿರೋ ಗೊಂಬೆ ಆಧಾರದಿಂದ ಬಂದಿರೋಂತಹ ಕಲ್ಯಾಣಿ ನೀವು ಹುಡುಕ್ತಿರೋ ಕಲ್ಯಾಣಿ ಅಂತಾನೆ ಹೇಳೋದಕ್ಕೆ ಆಧಾರ ಏನಾದ್ರೂ ಇದೆಯಾ ಅಂತ ಜಸ್ಟ್ ಕ್ವಶನ್ನ ರೈಸ್ ಮಾಡಿದೆ ಅಷ್ಟೇ. ಯಾಕಂದ್ರೆ ಕಲ್ಯಾಣಿ ನಿಮ್ ಮನೇಲಿ ಒಂದು ಭಾಗವಾಗಿರ್ತಾಳೆ, ನಿನ್ ಜೀವನದಲ್ಲೂ ಒಂದು ಭಾಗವಾಗಿರ್ತಾಳೆ. ಅಷ್ಟು ಈಸಿಯಾಗಿ ನಂಬಕ್ ಹೋಗ್ಬೇಡ ಅಂತ ಹೇಳ್ತಿದ್ದೀನಿ ಅಷ್ಟೇ. ನಿನ್ ಮಾತು ಕೇಳ್ತಿದ್ರೆ ನನಗೂ ಹಾಗೆ ಅನ್ನಿಸ್ತಾ ಇದೆ ಕಣೋ. ಕಲ್ಯಾಣಿ ಅಂಗೈಯಲ್ಲಿ ಹುಟ್ಟುತ್ತಾನೆ ರಾಜಮುದ್ರೆ ಇತ್ತಂತೆ. ಪೃಥ್ವಿ, ಪೃಥ್ವಿ, ಎದ್ದೇಳ್ಬೇಡ, ಎದ್ದೇಳ್ಬೇಡ. ಹಾವು, 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 ಹಾವು. ಅಮ್ಮ ಕಲ್ಯಾಣಿ, ಏನಾಯ್ತು? ಅಯ್ಯೋ ಅಯ್ಯೋ, ಹಾವು ಹಾವು, ಅಲ್ಲಿ ನೋಡಿ ಹಾವು. ಪೃಥ್ವಿ, ಪೃಥ್ವಿ ಹಾಗೆ ಇರು. ಅಯ್ಯೋ ಪೃಥ್ವಿನ ಹಾವು ಕಚ್ಚುತ್ತೆ. ಅಯ್ಯೋ ಪೃಥ್ವಿ, ಏನ್ ಮಾಡೋದಮ್ಮ? ಡ್ಯಾಡಿ ಹೋಗಿ. ಏಯ್, ಹಾವದು. ಕಾವೇರಿ ಬೇಡ. ಅಯ್ಯಯ್ಯೋ, ಬರ್ಬೇಡ ಕಾವೇರಿ. ಬೇಡಮ್ಮ ಕಾವೇರಿ, ಬೇಡ ಬೇಡಮ್ಮ. ಅಮ್ಮ ನಾಗಮ್ಮ, ಪೃಥ್ವಿಗೆ ಏನೂ ಆಗ್ಬಾರ್ದು. ಆ ಕಾವೇರಿಗೆ ಏನಾದ್ರೂ ಪರವಾಗಿಲ್ಲ. ಕಾವೇರಿ, ನನ್ ಮಾತ್ ಕೇಳಮ್ಮ, ಬಂದ್ಬಿಡು. ಕಾವೇರಿ, ಕಾವೇರಿ ಬೇಡ. ಕಾವೇರಿ, ಕಾವೇರಿ ಬೇಡಮ್ಮ.